ಎಲ್ಲರ ಮನೆ ದೋಸೆನೂ ತೂತೆ ಅನ್ನೋ ಥರ ಎಲ್ಲರ ಕಿಚನಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀವಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತಹ 8 ರಿಂದ 10 ಟೈಮ್ ಸೇವಿಂಗ್ ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಯುನಿಕ್ ಆಗಿರುತ್ತೆ. ನೀವು ಎಲ್ಲೂ ನೋಡದೇ ಇರುವಂಥ ಟಿಪ್ಸು ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಕಮ್ಮಿಂಗ್ ವಿಡಿಯೋಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ಶೇರ್ ಮಾಡ್ತಾ ಇದ್ದೀನಿ. ಆ ವಿಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮ್ಗೆ ಬರಬೇಕು ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಎಂದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಅಲ್ಲಿ ರೆಗ್ಯುಲರ್ ಆಗಿ ಮಾಡುವಂಥದ್ದು ದೋಸಾ, ಇಡ್ಲಿ ಮಾಡುವಾಗ 1 ಮಾಡಲಿ 2 ಮಾಡಲಿ ಇಡ್ಲಿ ಪಾಟ್ ಅನ್ನೋದು ತೆಗಿಲೇಬೇಕು. ಓಲ್ ಪ್ಲೇಟ್ಸ್ ಎಲ್ಲ ಕೂಡ ಕ್ಲೀನ್ ಮಾಡಲೇಬೇಕಾಗುತ್ತೆ. ಬಟ್ ಅದ್ಯಾವುದು ಪ್ರಾಬ್ಲಮ್ ಇಲ್ಲದೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಪಾತ್ರೆಯಲ್ಲಿ ಇಡ್ಲಿನ ಮಾಡ್ಕೊಳ್ಬೋದು. ಯಾವ ಥರ ಅಂತ ತೋರಿಸ್ತೀನಿ. ಫಸ್ಟ್ಗೆ ಈ ಪಾತ್ರೆಯಲ್ಲಿ ನಾನು ನೀರನ್ನ ತುಂಬಿಸ್ಕೊಂಡಿದ್ದೀನಿ, ಕುಡಿಯೋಂಥ ನೀರು. ಇದಕ್ಕೆ ಈಗ ಈ ಒಂದು ಪಂಚೆ ಬಟ್ಟೆನ ಕಟ್ಟಬೇಕಾಗತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಸೊ ಈ ಥರ ಟೈಟಾಗಿ ಕಟ್ಟಬೇಕಾಗತ್ತೆ. ಕೆಳಗಡೆ ಫ್ಲೇಮ್ ಇರೋ ಕಾರಣ ಬಟ್ಟೆ ಫ್ಲೇಮ್ಗೆ ಎಲ್ಲೂ ಕೂಡ ತಾಗಬಾರ್ದು. ಆ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕಟ್ಟಿ. ಕಟ್ಟಿದ ಮೇಲೆ ಎಲ್ಲ ಸೈಡ್ಸು ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಫ್ಲೇಮ್ ಅನ್ನೋದು ಬಟ್ಟೆಗೆ ಅಂಟಬಾರ್ದು. ಆ ಥರ ನೋಡ್ಕೊಳ್ಬೇಕಾಗುತ್ತೆ. ಫ್ಲೇಮ್ ಐ ಮಾಡಿದಾಗಲೂ ಕೂಡ ಬಟ್ಟೆಗೆ ಫ್ಲೇಮ್ ಅನ್ನೋದು ತಾಗಬಾರ್ದು. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಇಡ್ಲಿ ಬ್ಯಾಟರ್ನ ಈ ಬಟ್ಟೆ ಮೇಲೆ ಹಾಕ್ತಾ ಇದ್ದೀನಿ. ಬಟ್ಟೆ ಮೇಲೆ ಹಾಕ್ಬಿಟ್ಟು ಇದು ನೀಟಾಗಿ ಕ್ಲೋಸ್ ಆಗೋ ಥರ ಒಂದು ಲಿಡ್ನ ಈ ಥರ ಕವರ್ ಮಾಡ್ಕೊಳ್ಬೇಕಾಗತ್ತೆ. ಯೂಶ್ವಲಿ ತಟ್ಟೆ ಇಡ್ಲಿ ಮಾಡಬೇಕು ಅಂದರೆ ಆ ತಟ್ಟೆ ಇಡ್ಲಿ ಪ್ಲೇಟಲ್ಲೇ ಬ್ಯಾಟರ್ ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಅದ್ಯಾವುದು ಬೇಕಾಗಿಲ್ಲ. ಸಿಂಪಲ್ ಆಗಿ ಈ ಥರ ಬಟ್ಟೆ ಮೇಲೂ ಕೂಡ ಇಡ್ಲಿನ ಮಾಡ್ಕೊಳ್ಬೋದು. ತುಂಬ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಇಡ್ಲಿ ಬೆಂದಿದೆಯೋ ಇಲ್ವಾ ಅಂತ ಚಾಕು ಸಹಾಯದಿಂದ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಚಾಕುನ ಈ ಥರ ಇನ್ಸರ್ಟ್ ಮಾಡಿದಾಗ ಏನಾದರೂ ಹಿಟ್ಟು ಅಂಟಿದೆ ಅನ್ನೋದಾದರೆ ಇನ್ನೂ ಬೆಂದಿಲ್ಲ ಅಂತ ಅರ್ಥ. ಕ್ಲಿಯರ್ ಆಗಿ ಬಂದಿದೆ ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇಡ್ಲಿ ಬೆಂದಿದೆ ಅಂತ ಅರ್ಥ. ಯೂಶ್ವಲಿ ಬಟ್ಟೆನ ಜಸ್ಟ್ ಈ ಥರ ಲಿಫ್ಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಬಟ್ ವಿಡಿಯೋಸ್ ತೆಗೆದಾಗ ಈ ಥರ ಸರ್ವೇ ಸಾಮಾನ್ಯ ಅಲ್ವಾ. ಸೊ ಸರಿಯಾಗಿ ಬರ್ದಿದ್ದಾಗ ಈ ಥರ ನೀವು ಒಂದು ಇಕ್ಕಳದ ಸಹಾಯದಿಂದ ಈಸಿಯಾಗಿ ತೆಗಿಬೋದು. ನೋಡ್ತಾ ಇದ್ದೀರಲ್ವಾ, ನೀರ್ ಚಟ್ನಿ ಜೊತೆಗೆ ತಟ್ಟೆ ಇಡ್ಲಿ ಒಳ್ಳೆ ಕಾಂಬಿನೇಷನ್. ತುಂಬ ರುಚಿಯಾಗಿರುತ್ತೆ. ನಿಮ್ಮನೆಯಲ್ಲೂ ಇಡ್ಲಿ ಮಾಡಬೇಕಾ, ಅದರಲ್ಲೂ ತಟ್ಟೆ ಇಡ್ಲಿ ಮಾಡಬೇಕಾ, ಒಂದೇ ಮಾಡಬೇಕಾ, ಮಕ್ಕಳ ಲಂಚ್ ಬಾಕ್ಸ್ಗೆ ಮಾಡಬೇಕಾ, ಸೊ ಈ ಥರ ಒಂದ್ಸತಿ ಆದ್ರೂ ಡೆಫಿನೆಟ್ಲಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ. ಟಿಪ್ ನಂಬರ್ 2, ನಿಮ್ಮನೆಯಲ್ಲಿ ಕಬೋರ್ಡ್ಸ್ ಇದೆಯಾ? ಹಾಗಾದ್ರೆ ಈ ಟ್ರಿಕ್ ನಿಮಗೆ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಈ ತರ ಡ್ರಾಸ್ ನಿಮ್ಮನೆಯಲ್ಲೂ ಇದೆಯಾ? ಯೂಶುವಲಿ ಕೆಲವೊಮ್ಮೆ ಈ ಒಂದು ಡ್ರಾಸ್ ಕ್ಲೋಸ್ ಮಾಡಿದ್ರು ಕೂಡ ಸರಿಯಾಗಿ ಕ್ಲೋಸ್ ಆಗಲ್ಲ. ಈ ತರ ಓಪನ್ ಆಗಿ ಬರ್ತಾನೆ ಇರುತ್ತೆ. ಸೊ ಹಾಗಾದ್ರೆ ಇದನ್ನ ಯಾವ ತರ ಸರಿಪಡಿಸ್ಕೊಳ್ಬೋದು ನೋಡೋಣವಾ? ಸಾಮಾನ್ಯವಾಗಿ ಈ ಡ್ರಾಸ್ ಯಾಕೆ ಸರಿಯಾಗಿ ಕ್ಲೋಸ್ ಆಗಲ್ಲ ಅನ್ನೋದಾದ್ರೆ ಅದರ ಒಳಗಡೆ ಏನಾದರೂ ಬಟ್ಟೆ ಪೇಪರ್ ಬಿದ್ದಿರುತ್ತೆ, ಅದರಿಂದ ಸೊ ಸರಿಯಾಗಿ ಕ್ಲೋಸ್ ಆಗದೆ ಇರುತ್ತೆ. ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋದಕ್ಕೋಸ್ಕರ ಒಂದು ಕಡೆ ಸಾಫ್ಟ್ ಟೈ, ಇನ್ನೊಂದು ಕಡೆ ನ್ಯೂಸ್ ಪೇಪರ್ನ ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕ್ಲೋಸ್ ಮಾಡ್ತಿದ್ರು ಕೂಡ ಸರಿಯಾಗಿ ಕ್ಲೋಸ್ ಆಗ್ತಿಲ್ಲ, ಮತ್ತೆ ಪುನಃ ವಾಪಸ್ ಬರ್ತಾನೆ ಇದೆ. ಸೊ ಇದನ್ನ ಯಾವ ತರ ಸರಿಪಡಿಸ್ಕೊಳ್ಬೋದು ನೋಡೋಣವಾ? ಫಸ್ಟ್ಗೆ ಇಲ್ಲಿ ತೋರಿಸ್ದಂಗೆ ಪೂರ್ತಿ ಡ್ರಾನ ಡಿಸ್ಮ್ಯಾನ್ಯಲ್ ಮಾಡಿ. ಇಲ್ಲಿ ನೋಡಿದ್ರಲ್ವಾ, ಸೊ ಒಳಗಡೆ ಪೇಪರ್ಸ್ ಇರೋ ಕಾರಣ ಡ್ರಾ ಸರಿಯಾಗಿ ಕ್ಲೋಸ್ ಆಗ್ತಿಲ್ಲ. ಅಫ್ಕೋರ್ಸ್ ಅದು ನಾವೇ ಹಾಕಿರೋಂಥದ್ದು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋದಕ್ಕೋಸ್ಕರ. ಹೇಗೋ ಓಪನ್ ಮಾಡಿದೀವಲ್ವಾ, ಡಸ್ಟ್ ಎಲ್ಲ ಇರುತ್ತೆ ಅನ್ನೋದ್ರಿಂದ ಒಂದ್ಸತಿ ವೈಪ್ ಮಾಡಿಕೊಂಡು ಪುನಃ ಇದನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಡ್ರಾಸ್ನ ಯಾವ ಥರ ಡಿಸ್ಮ್ಯಾನ್ಯಲ್ ಮಾಡೋದು, ಯಾವ ಥರ ಫಿಕ್ಸ್ ಮಾಡೋದು ನಿಮ್ಗೆ ಗೊತ್ತಿಲ್ವಾ? ಸೊ ಹಾಗಾದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಅದನ್ನ ಕೂಡ ಇಲ್ಲೇ ತಿಳಿಸ್ಕೊಡ್ತೀನಿ. ಅಬ್ಸರ್ವ್ ಮಾಡಿದ್ರಲ್ಲ, ಈಗ ನೀಟಾಗಿ ಫಿಕ್ಸ್ ಆಯಿತು. ಇನ್ನೊಂದು ಕಡೆ ಡ್ರಾನ ಕೂಡ ಪೂರ್ತಿ ಡಿಸ್ಮ್ಯಾನ್ಯಲ್ ಮಾಡ್ತೀನಿ. ಈಗ ಯಾವ ಥರ ಡಿಸ್ಮ್ಯಾನ್ಯಲ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ 2 ಸೈಡು ಕೂಡ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಈ ಥರ ಬ್ಲಾಕ್ ಕಲರ್ದು ಒಂದು ಲೇಬಲ್ ಅನ್ನೋದು ಇರುತ್ತೆ. ಅದು ಲೇಬಲ್ ಅಲ್ಲ, ಜಸ್ಟ್ ಲಾಕು. ಒಂದು ಕಡೆ ಮೇಲಕ್ಕೆ ಒತ್ತಬೇಕು, ಇನ್ನೊಂದು ಕಡೆ ಕೆಳಗಡೆಗೆ ಒತ್ತಬೇಕಾಗತ್ತೆ. ಸೊ 2 ಕಡೆ ಕೂಡ ಈ ಥರ ಪ್ರೆಸ್ ಮಾಡಿಕೊಂಡು ರಿಮೂವ್ ಮಾಡೋದಾದರೆ ಈಸಿಯಾಗಿ ಆ ಡ್ರಾ ಡಿಸ್ಮ್ಯಾನ್ಯಲ್ ಆಗಿಬಿಡುತ್ತೆ. ಅಬ್ಸರ್ವ್ ಮಾಡೋದಲ್ಲ, ಒಳಗಡೆ ಸಾಫ್ಟ್ ಆಗಿ ಹಾಕಿದ್ದೀವಲ್ವ, ಅದನ್ನು ತೆಗೆದುಬಿಟ್ಟು ಒಂದ್ಸತಿ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಯಾವ ಥರ ಅಂತ ತೋರಿಸ್ತೀನಿ. ಸೈಡ್ಸಲ್ಲಿ ಕರೆಕ್ಟಾಗಿ 2 ಸೈಡು ಕೂಡ ನೀವು ಈ ಥರ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಸೈಡು ಕೂಡ ಕರೆಕ್ಟಾಗಿ ಕೂತಿದೆಯಾ. ಈಗ ಚೆಕ್ ಮಾಡಿಬಿಟ್ಟು ಒಳಗಡೆ ಮೂವ್ ಮಾಡಬೇಕಾದ್ರೆ ಆ ಬ್ಲಾಕ್ ಕಲರ್ ಏನಿತ್ತು ಅದು ಲಾಕ್ ನೀಟಾಗಿ ಕೂತ್ಕೊಳ್ಳುತ್ತೆ. ಆಗ ಕರೆಕ್ಟಾಗಿ ಡ್ರಾ ಕ್ಲೋಸ್ ಆಗುತ್ತೆ. ಒಂದೊಂದು ಸತಿ ಅದು ಸರಿಯಾಗಿ ಬೀಳಲ್ಲ. ಕರೆಕ್ಟಾಗಿ ಒಂದ್ಸತಿ ಚೆಕ್ ಮಾಡಿಕೊಂಡು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರಿಕ್, ಪ್ರತಿ ಮನೆಯಲ್ಲೂ ಸ್ವಿಚ್ ಬೋರ್ಡ್ಸ್ ಇದ್ದೇ ಇರುತ್ತೆ. ಈ ಸ್ವಿಚ್ ಬೋರ್ಡ್ಸ್ ಕೊಳೆ ಆಗಿದೆಯಾ, ಅದನ್ನ ಈಸಿಯಾಗಿ ರಿಮೂವ್ ಮಾಡಬೇಕಾ? ಹಾಗಾದ್ರೆ ನೋಡಿ,
ಫಸ್ಟಿಗೆ ಇಲ್ಲಿ ನಾನು ನಿಂಬೆಹಣ್ಣನ್ನ ತಗೊಳ್ತಾ ಇದ್ದೀನಿ. ಯೂಶ್ವಲಿ ಸ್ವಿಚ್ ಬೋರ್ಡ್ಸ್ ಇರ್ಬೋದು ಅಥವಾ ಈಗಾಗಲೇ ತೋರಿಸಿರುವಂಥ ಡ್ರಾಸ್ ಇರ್ಬೋದು, ಹಾಳಾದಾಗ ಸುಮಾರು ಸತಿ ನಾವು ಓಪನ್ ಮಾಡಿ ಕ್ಲೋಸ್ ಮಾಡಿ ಪದೇ ಪದೇ ಟೈಮ್ನ ವೇಸ್ಟ್ ಮಾಡ್ತಾ ಇರ್ತೀವಿ. ಅದ್ರ ಬದಲಿಗೆ ಸ್ಮಾರ್ಟಾಗಿ ಯೋಚನೆ ಮಾಡಿ ಡ್ರಾಸ್ನ ಈಸಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಸ್ವಿಚ್ ಬೋರ್ಡ್ಸ್ನ ಈ ಒಂದು ಲೆಮನ್ ಪೀಲಿಂದ ಕ್ಲೀನ್ ಮಾಡ್ಕೊಳ್ಳಿ. ಸ್ವಿಚ್ ಬೋರ್ಡ್ಸ್ ಮೇಲೆ ಗ್ರೀಸಿಯಾಗಿ ಒಂದು ಸ್ವಲ್ಪ ಆಯಿಲಿನೆಸ್ ಜಿಡ್ಡಾಗಿದೆ ಅನ್ನೋದಾದ್ರೆ ಇದ್ರ ಮೇಲೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕೊಳ್ಳಿ. ಇಲ್ಲಾಂದ್ರೆ ಏನು ಅವಶ್ಯಕತೆ ಇರಲ್ಲ. ಜಸ್ಟ್ ಈ ಒಂದು ಲೆಮನ್ ಪೀಸ್ ಇಂದ ಸ್ವಿಚ್ ಬೋರ್ಡ್ಸ್ ಮೇಲೆ ಒಂದು 2 ಸತಿ ರಬ್ ಮಾಡಿ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಡ್ರೈ ಕ್ಲಾತ್ ಇಂದ ವೈಪ್ ಮಾಡಿ ಸಾಕಾಗುತ್ತೆ. ತುಂಬಾ ಜಾಸ್ತಿ ಕೊಳೆ ಆಗಿದೆ ಅನ್ನೋದಾದ್ರೆ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಿ. ಇಲ್ಲಿ ಹೇಳಲೇಬೇಕಾಗಿರುವಂತಹ ಡಿಸ್ಕ್ಲೈಮರ್ ಏನು ಅನ್ನೋದಾದ್ರೆ, ಯಾವುದೇ ಎಲೆಕ್ಟ್ರಿಕಲ್ ಐಟಮ್ಸ್ ನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಪವರ್ ನ ಡಿಸ್ಕನೆಕ್ಟ್ ಮಾಡಿ ಆಮೇಲೆ ಕ್ಲೀನ್ ಮಾಡಿ. ತುಂಬಾ ನೀಟಾಗಿ ಕ್ಲೀನ್ ಆಗಿದೆ ಅಲ್ವಾ? ಇಷ್ಟ ಆದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟ್ರಿಕ್, ಯಾವತ್ತಾದ್ರೂ ವಿಮ್ ಲಿಕ್ವಿಡ್ ಅಲ್ಲಿ ಹುಣಸೆ ಹಣ್ಣ ಹಾಕಿದೀರಾ ಇಲ್ಲ ಅನ್ನೋದಾದ್ರೆ ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ. ಇಲ್ಲಿ ಐಕಿಯಾ ಸೋಪ್ ಡಿಸ್ಪೆನ್ಸರ್ನ ತಗೊಂಡು ಅದರಲ್ಲಿ ವಿಮ್ ಲಿಕ್ವಿಡ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಹಾಫ್ ಬಾಟಲ್ ಮಾತ್ರನೇ ಹಾಕೊಂಡಿದ್ದೀನಿ. ಇನ್ನು ಉಳಿದಿರೋಂಥ ಅರ್ಧ ಭಾಗದಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ತೀನಿ. ಡೈರೆಕ್ಟಾಗಿ ಹುಣಸೆ ಹಣ್ಣನ್ನ ಹಾಕ್ತೀನಿ ಅಂತ ಅನ್ಕೊಳ್ಬೇಡಿ. ಇಲ್ಲಿ ನೀವು ನೋಡ್ತಿರ್ಬೋದು, ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ಇದರಿಂದ ಈಗ ನಾನು ಪ್ಯೂರಿನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ನೀವು ಬೇಕಂದ್ರೆ ಶೋಧಿಸೋ ಅವಶ್ಯಕತೆ ಇಲ್ದಿರನೆ ಡೈರೆಕ್ಟ್ ಆಗಿ ಕೂಡ ಹಾಕೊಳ್ಬಹುದು. ಬಟ್ ಈ ತರದ ಬಾಟಲ್ಸ್ಗೆಲ್ಲ ಹಾಕ್ತೀರಾ ಅನ್ನೋದಾದ್ರೆ ಬೆಟರ್ ಶೋಧಿಸಿನೇ ಹಾಕೊಳ್ಳಿ. ಇಲ್ಲ ಅನ್ನೋದಾದ್ರೆ ಸಿಕ್ಕಾಕೊಳ್ಳೋ ಚಾನ್ಸ್ ಇರುತ್ತೆ. ಈವನ್ ಲಾಸ್ಟ್ ವಿಡಿಯೋಸ್ ಅಲ್ಲೂ ಕೂಡ ಒಬ್ರು ಕಮೆಂಟ್ ಮಾಡ್ತಾನೆ ಇದ್ದಾರೆ, ಆಯಿಲ್ ಬಾಟಲ್ ಸ್ಟ್ರಕ್ ಆಗಿದೆ, ಯಾವ ತರ ಕ್ಲೀನ್ ಮಾಡೋದು ಅಂತ. ನಾನು ಆ ಪ್ರಾಬ್ಲಮ್ನ ಯಾವತ್ತೂ ಫೇಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಡೀಟೇಲ್ ಇನ್ಫಾರ್ಮೇಷನ್ ಕೊಡೋಕೆ ಆಗ್ತಿಲ್ಲ. ಸೊ ಅದಕ್ಕೋಸ್ಕರನೇ ಈ ಥರ ಸ್ಪ್ರೇ ಬಾಟಲ್ಸ್ ಇರ್ಬೋದು ಅಥವಾ ಈ ಥರ ಡಿಸ್ಪೆನ್ಸರಲ್ಲಿ ಹಾಕುವಾಗ ಒಂದ್ಸತಿ ಶೋಧಿಸ್ಬಿಟ್ಟು ಹಾಕಿ. ಈಗ ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಪಾತ್ರೆ ತೊಳೆಯುವಾಗ ವಿಮ್ ಲಿಕ್ವಿಡ್ ಜೊತೆಗೆ ನೀರನ್ನ ಮಿಕ್ಸ್ ಮಾಡ್ಕೊಳ್ತಿರ್ತೀವಿ. ಬಟ್ ಈ ತರ ಹುಣಸೆ ಹಣ್ಣಿನ ರಸನ ಸೇರಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಅನ್ನೋದು ಇದೆ. ಇದು ನ್ಯಾಚುರಲ್ ಕ್ಲೀನಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ಲೈಮ್ ಸ್ಕೇಲ್ ಏನಿರುತ್ತೆ, ಹಾರ್ಡ್ ವಾಟರ್ ಸ್ಟೈನ್ಸ್ ಅದನ್ನೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಪಾತ್ರೆಗಳು ಕೂಡ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಅಷ್ಟೇ ಅಲ್ಲ, ಕಿಚನ್ ಸಿಂಕ್ ಟ್ಯಾಪ್ ಹತ್ರ ಯಾವಾಗಲೂ ಮಾಯಿಶ್ಚರ್ ಇರೋ ಕಾರಣ ಟ್ಯಾಪ್ಸ್ ಎಲ್ಲ ಡಲ್ ಆಗಿರುತ್ತೆ, ಲೈಮ್ ಸ್ಕೇಲ್ ಫಾರ್ಮೇಷನ್ ಕೂಡ ಆಗಿರುತ್ತೆ. ಅದನ್ನ ಈಸಿಯಾಗಿ ರಿಮೂವ್ ಮಾಡೋದಕ್ಕೋಸ್ಕರ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಬೋದು. ಇಲ್ಲಿ ಹುಣಸೆ ಹಣ್ಣು ಏನು ಹಾಕಿದ್ವಿ, ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಈ ಟ್ಯಾಪ್ಸ್ ಒಳ್ಳೆ ಶೈನಿಂಗ್ ಬರೋಕ್ಕೂ ಕೂಡ ಹೆಲ್ಪ್ಫುಲ್ ಮಾಡುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಸ್ವಲ್ಪ ಲಿಕ್ವಿಡ್ನ ತಗೊಂಡು ಸ್ಕ್ರಬ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಹಳೆ ಸ್ಕ್ರಬ್ಬರ್. ಹೊಸ ಸ್ಕ್ರಬ್ಬರ್ನ ಯೂಸ್ ಮಾಡಬೇಡಿ, ಸ್ಕ್ರ್ಯಾಚ್ ಆಗೋ ಚಾನ್ಸ್ ಇರುತ್ತೆ. ಸೊ ಒಂದ್ಸತಿ ಸ್ಕ್ರಬ್ ಮಾಡಿದ್ಮೇಲೆ ಇಲ್ಲಿ ತೋರಿಸ್ದಂಗೆ ನೀಟಾಗಿ ಟ್ಯಾಪ್ನ ವಾಶ್ ಮಾಡಿದ್ದೀನಿ. ಈಗ ಒಂದು ಬಟ್ಟೆಯಿಂದ ವೈಪ್ ಮಾಡಿ ತೋರಿಸ್ತೀನಿ. ಅಬ್ಸರ್ವ್ ಮಾಡ್ತಿದ್ದೀರಲ್ವಾ, ಆ ಸ್ಪಾರ್ಕಲಿಂಗ್ ಶೈನಿಂಗ್ ಅನ್ನೋದು ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ. ನೆಕ್ಸ್ಟ್ ಟ್ರಿಕ್, ಮೋಸ್ಟ್ ಆಫ್ ದ ಗ್ರಾಸರಿ ಈಗ ಗ್ಲಾಸ್ ಕಂಟೈನರ್ಸ್ ಅಲ್ಲೇ ಬರ್ತಾ ಇದೆ. ಬಟ್ ಆ ಗ್ಲಾಸ್ ಕಂಟೈನರ್ ಮೇಲೆ ಇರುವಂತಹ ಸ್ಟಿಕ್ಕರ್ನೇ ರಿಮೂವ್ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಇದು ತುಪ್ಪದ ಕಂಟೈನರ್. ಪ್ರತಿ ಸಲ ತುಪ್ಪ ತಂದಾಗ್ಲೂ ಕೂಡ ಒಂದೊಂದು ಕಂಟೈನರ್ ಬರುತ್ತೆ. ಅದ್ರ ಮೇಲಿರುವಂತಹ ಸ್ಟಿಕ್ಕರ್ನ ಈಸಿಯಾಗಿ ರಿಮೂವ್ ಮಾಡಿಬಿಟ್ಟು ಈ ತರ ಗ್ರಾಸರೀಸ್ನ ಹಾಕೊಳ್ಳೋಕೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದ್ರ ಮೇಲಿರುವಂತಹ ಸ್ಟಿಕ್ಕರ್ನ ಕೂಡ ತೆಗೆಯಣ್ವಾ, ನೋಡಿದ್ರಲ್ವಾ, ಈ ತರ ತೆಗೆದ್ರೆ ಸರಿಯಾಗಿ ಬರ್ತಾನೆ ಇಲ್ಲ. ಹಂಗಂತ ಗಂಟೆ ಗಟ್ಟಲೆ ಕೂತ್ಕೊಂಡು ಉಜ್ಜೋ ಅಂತ ಟೈಮ್ ಬೇಕಾಗಿಲ್ಲ. ನೋಡ್ತಿದ್ದೀರಲ್ವಾ, ಚೆನ್ನಾಗಿ ಕಾಯಿಸಿರುವಂತ ನೀರ್ನ ಈ ಗ್ಲಾಸ್ ಕಂಟೈನರ್ ತುಂಬೋವರೆಗೂ ಹಾಕೊಳ್ಬೇಕಾಗತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಬಿಟ್ಬಿಡಿ. ಇಲ್ಲಿ ಒಂದು 4-5 ನಿಮಿಷ ಏನೋ ಬಿಟ್ಟಿದ್ದೀನಿ ಅಷ್ಟೇ. ಇಮ್ಮಿಡಿಯೇಟ್ ಆಗಿ ನಾನು ಸ್ಟಿಕ್ಕರ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ರಲ್ವಾ ಎಷ್ಟು ಈಸಿಯಾಗಿ ರಿಮೂವ್ ಆಗ್ತಿದೆ ಅಂತ. ಇನ್ನೂ ಬಾಟಲ್ ಬಿಸಿಯಾಗೇ ಇದೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನವಾಗಿ ರಿಮೂವ್ ಮಾಡ್ತಾ ಇದ್ದೀನಿ. ಸ್ಟಿಕ್ಕರ್ ಏನೋ ಈಸಿಯಾಗಿ ರಿಮೂವ್ ಮಾಡಿದೆ, ಅದ್ರ ಮೇಲೆ ಗಮ್ ಕೂಡ ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನ ಕೂಡ ರಿಮೂವ್ ಮಾಡಬೇಕು. ಸೊ ಫಸ್ಟಿಗೆ ನಾನು ಇದರಲ್ಲಿರುವಂಥ ವಾಟರ್ನ ಬೇರೆ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಮುಂದೆ ಬನ್ನಿ, ಕ್ಲಿಯರ್ ಆಗಿ ತೋರಿಸ್ತೀನಿ. ಅಬ್ಸರ್ವ್ ಮಾಡ್ತಿದ್ದೀರಲ್ವಾ, ಇದೊಂದು ಸ್ವಲ್ಪ ಅಂಟಂಟಾಗಿದೆ. ಆ ಗಮ್ ಏನಿರುತ್ತೆ ಈ ಥರ ಒಂದು ಸ್ವಲ್ಪ ಮುಟ್ಟಿದ್ರೆ ಸಾಕು, ಒಂಥರ ಅಂಟೋ ಥರ ಇರುತ್ತೆ. ಆ ಸ್ಟಿಕ್ಕಿನೆಸ್ನ ರಿಮೂವ್ ಮಾಡೋದಕ್ಕೋಸ್ಕರ ಕುಕ್ಕಿಂಗ್ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಕೈಯಲ್ಲೇ ರಬ್ ಮಾಡಬೇಕಾಗುತ್ತೆ, ಅಥವಾ ಒಂದು ಟಿಶ್ಯೂ ಪೇಪರಿಂದ ಆದ್ರೂ ರಬ್ ಮಾಡ್ಬೋದು. ಈ ಬಾಟಲ್ ಸ್ವಲ್ಪ ಬಿಸಿಯಾಗಿರೋ ಕಾರಣ ನಾನು ಒಂದು ಬಟ್ಟೆಯಿಂದ ಹೋಲ್ಡ್ ಮಾಡಿ ಇನ್ನೊಂದು ಟಿಶ್ಯೂ ಇಂದ ಒರೆಸ್ತಾ ಇದ್ದೀನಿ. ಈಗ
ಸ್ಟಿಕ್ಕಿನೆಸ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಿದೆ. ಈ ಜಿಡ್ಡನ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದ್ಸತಿ ಸೋಪ್ ವಾಟರ್ ಇಂದ ವಾಶ್ ಮಾಡಿ ತೋರಿಸ್ತೀನಿ. ಯೂಶುವಲಿ ಈ ತರ ಬಾಟಲ್ಸ್ ಎಲ್ಲ ತೊಳೆದಿದ್ಮೇಲೆ ಇಮ್ಮಿಡಿಯೇಟ್ ಆಗಿ ಡಿಶ್ ರ್ಯಾಕ್ ಅಲ್ಲಿ ಇಟ್ಬಿಡ್ತೀನಿ. ಬಟ್ ಈಗ ನಿಮ್ಗೆ ಕ್ಲಿಯರ್ ಆಗಿ ತೋರಿಸೋದಕ್ಕೋಸ್ಕರ ಒಂದು ಬಟ್ಟೆಯಿಂದ ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಿದ್ರಲ್ವಾ, ಎಲ್ಲೂ ಕೂಡ ಒಂದು ಗಮ್ಮು ಮಾರ್ಕು ಇಲ್ಲ, ಒಂದು ಸ್ವಲ್ಪ ಸ್ಟಿಕ್ಕಿನೆಸ್ ಕೂಡ ಇಲ್ಲ. ತುಂಬಾ ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ. ಐ ಹೋಪ್ ಈ ಐಡಿಯಾ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟ್ರಿಕ್, ನಿಮ್ಗೆ ಯಾವ ಫ್ರೇಗ್ರೆನ್ಸ್ ಇಷ್ಟ ಆಗುತ್ತೋ ಆ ಫ್ರೇಗ್ರೆನ್ಸ್ ಅಲ್ಲಿ ಅರೋಮಾ ಬತ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಹಾಗಾದ್ರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ನಾನಿಲ್ಲಿ ತುಪ್ಪನ ತಗೊಂಡು ಸ್ವಲ್ಪ ಮೆಲ್ಟ್ ಆಗಕ್ಕೆ ಇಟ್ಟಿದ್ದೀನಿ. ನೀವು ಪೂಜೆಯಲ್ಲಿ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಈ ಬತ್ತಿಗಳು ಅನ್ನೋದಾದ್ರೆ ಆದಷ್ಟು ಹಸುವಿನ ತುಪ್ಪ ತಗೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ಪೂಜೆಯಲ್ಲಿ ಯೂಸ್ ಮಾಡೋಕ್ಕೆ ಅಲ್ಲ, ರೂಮುಗಳಲ್ಲಿ ಒಂದು ಅರೋಮ್ಯಾಟಿಕ್ ಫ್ರೇಗ್ರೆನ್ಸ್ ಬರೋದಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತುಪ್ಪನ ಹಾಕೊಂಡು ಆ ಬತ್ತಿಗಳನ್ನ ತುಪ್ಪದಲ್ಲಿ ಚೆನ್ನಾಗಿ ನೆನೆಯೋ ಥರ ಮಾಡಿಕೊಂಡು ಅದರಲ್ಲೇನೆ ಇಮ್ಮಿಡಿಯೇಟ್ ಆಗಿ ಒಂದು ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ನ ಹಾಕ್ತಾ ಇದ್ದೀನಿ. ಯಾವ ಫ್ರೇಗ್ರೆನ್ಸ್ ಇಷ್ಟ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಿರುವಂಥ ಎಸೆನ್ಷಿಯಲ್ ಆಯಿಲ್ನ ಹಾಕಬೇಕಾಗುತ್ತೆ. ಈಗ ಇದರಲ್ಲಿ ಕಡಿಮೆ ಕ್ವಾಂಟಿಟಿ ತಗೊಂಡಿರೋದ್ರಿಂದ ಈ ಥರ ಸ್ಲೈಂಟಾಗಿ ಇಡ್ತಾ ಇದ್ದೀನಿ. ಇದನ್ನು ಫ್ರೀಝರಲ್ಲಿ ಒಂದು 10 ರಿಂದ 20 ನಿಮಿಷ ಇಟ್ಟರೆ ಸಾಕಾಗುತ್ತೆ. ನೋಡಿ, ಈ ಥರ ಫ್ರೀಸ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟುಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಪ್ರತಿ ಅಡುಗೆ ಮನೆಯಲ್ಲೂ ಒಂದಲ್ಲ ಒಂದು ಸತಿ ಡೀಪ್ ಫ್ರೈ ಐಟಮ್ಸ್ ಮಾಡ್ತಾನೆ ಇರ್ತೀವಿ. ಡೀಪ್ ಫ್ರೈ ಮಾಡಿದ್ಮೇಲೆ ಬಾಣಲಿ ಎಲ್ಲ ಈ ಥರ ಆಗ್ತಾ ಇರುತ್ತೆ. ಈ ಕಲೆಗಳನ್ನ ಎಫರ್ಟ್ಲೆಸ್ ಆಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಬೆಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು. ಫಸ್ಟಿಗೆ ಆ ಮಾರ್ಕ್ ಎಷ್ಟವರೆಗೂ ಇದೆಯೋ ಅಷ್ಟು ನೀರನ್ನ ತೊಗೊಂಡಿದ್ದೀನಿ. ಆದಷ್ಟು ಫಿಲ್ಟರ್ ವಾಟರ್ನ ಯೂಸ್ ಮಾಡಿ, ಯಾಕಂದರೆ ಹಾರ್ಡ್ ವಾಟರ್ ಪ್ರಾಬ್ಲಮ್ ಇದ್ದರೆ ಮತ್ತೆ ಆ ಮಾರ್ಕ್ಸ್ ಬೇರೆ ಆಗುತ್ತೆ. ಇದರಲ್ಲೇ ನಾನು ಒಂದು ಸ್ವಲ್ಪ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು, ಆಗ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಅಬ್ಸರ್ವ್ ಮಾಡಿದ್ರಲ್ಲ ರಿಯಾಕ್ಷನ್ ಯಾವ ಥರ ಆಯಿತು ಅಂತ. ಇದನ್ನ ಸ್ವಲ್ಪ ಸ್ಲೋ ಡೌನ್ ಆಗಕ್ಕೆ ಬಿಟ್ಟು ಸ್ಟವ್ನ ಆಫ್ ಮಾಡಿ ಈ ನೀರನ್ನ ಬೇರೆ ಕಡೆ ಎಲ್ಲೂ ಚೆಲ್ಲಬೇಡಿ, ಸಿಂಕಲ್ಲೇ ಹಾಕಿ. ಇದರಿಂದ ಸಿಂಕ್ ಬ್ಲಾಕೇಜ್ ಏನಾದರೂ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ತುಂಬ ಜಾಸ್ತಿ ಬಿಸಿ ಇರೋ ಕಾರಣ ಸ್ವಲ್ಪ ಕೋಲ್ಡ್ ವಾಟರ್ ಕೂಡ ಟ್ಯಾಪಲ್ಲಿ ಬಿಟ್ಟಿದ್ದೀನಿ. ಸೊ ಈಗ ಇಮ್ಮಿಡಿಯೇಟ್ ಆಗಿ ಈ ಪಾತ್ರೆನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸ್ಕ್ರಬ್ಬರಲ್ಲಿ ಸಾಫ್ಟಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಆ ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡ್ತಾ ಇದೆ. ಸೊ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡಿರೋರ್ಗೆ ಗೊತ್ತೇ ಇರುತ್ತೆ, ಈ ಜಿಡ್ಡು ಅಷ್ಟು ಈಸಿಯಾಗಿ ಹೋಗುವಂಥದ್ದಲ್ಲ. ಸ್ಟೀಲ್ನಾರು ತೊಗೊಂಡು ಉಜ್ಜಿದ್ರೂ ಕೂಡ ಕೆಲವೊಮ್ಮೆ ಹೋಗಲ್ಲ. ಬಟ್ ಈ ಥರ ಮಾಡಿ ನೋಡಿ, ಡೆಫಿನೆಟ್ಲಿ ಬಾಣಲೆಲಿರುವಂಥ ಎಲ್ಲ ಜಿಡ್ಡು ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಸ್ಕ್ರಬ್ಬರಲ್ಲಿ ಸಾಫ್ಟಾಗಿ ಸ್ಕ್ರಬ್ ಮಾಡಿಕೊಂಡು ಒಂದ್ಸತಿ ವಾಶ್ ಮಾಡಿ ತೋರಿಸ್ತೀನಿ. ಗಂಟೆಗಟ್ಟಲೆ ಕೂತ್ಕೊಂಡು ಪಾತ್ರೆನ ಉಜ್ಜೋದಕ್ಕಿಂತ ಈ ಥರ ಸ್ಮಾರ್ಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಒಳ್ಳೆ ಸ್ಪಾರ್ಕಲಿಂಗ್ ಶೈನಿಂಗ್ ಕೂಡ ಬರುತ್ತೆ, ಕೈಗಳು ನೋವಾಗ್ದಿರ ಕೂಡ ಇರುತ್ತೆ. ಐ ಹೋಪ್ ಈ ಐಡಿಯಾಸ್ ಎಲ್ಲ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟು ಟ್ರಿಕ್ಸಲ್ಲಿ ನಿಮ್ಗೆ ಯಾವ್ದು ತುಂಬ ಯೂಸ್ಫುಲ್ ಆಯಿತು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.